ಬಿಸ್ಲಾಗ ನಾ ಹೊಂಟೀನಿ ಕಾರ್ ಗಾಡಿ ನೋಡಕ್ ಹೊಂಟೀನಿ ನೋಡ್ರಿ ಏನು ಮಸ್ತ್ ಐತಿ ಅವನವನ ನೋಡ್ರಿ ಇಟ್ಟಿಟ್ಟು ಕಳಕತ್ತಳ್ರಿ ಇವತ್ತು ಏನ ಹುಚ್ಚಿಡ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಏನಾತ ಯಾಕೆ ಉತ್ತರಂಗ್ ಮಾಡತ್ತಿ? ಹೋಗ್ ಜಲ್ದಿ ಬಾಚಿ ನಿನ್ನ ಚಾಲೆಂಜ್ ವಿಡಿಯೋ ಮಾಡೋದೈತಿ. ಓಕೆ ಎಸ್, ಸ್ವಲ್ಪ ಹೋಗಿ ಬರ್ತೇನೆ ರೀ. ಅನ್ನಂಗೆ ಫ್ರೆಂಡ್ ಕರ್ದಾನ ಕ್ಯಾಪ್ ಹಾಕೊಂಡು ಹೋಗೋಣ. ಬಿಸಿಲು ನೋಡ್ರಿ ಯಾವ ಪ್ರೀತ ಅನ್ನೋದು ಬಿಸಿಲು ಐತಿ. ಇದು ನೋಡ್ರಿ ಅದು ಕ್ಯಾಪ್ ಫುಲ್ ಜಂಗ್ ಹಿಡಿದು ಹೋಗೈತಿ. ಏನು ಮಾಡ್ರಿ ಸದ್ಯಕ್ಕೆ ಇದು ಒಂದು ಕ್ಯಾಪ್ ಐತಿ, ಮತ್ತು ಬೇರೆ ಕ್ಯಾಪ್ ತೊಗೊಂಡ್ಬರ್ಬೇಕು. ಎಷ್ಟು ಸಲ ವಿಚಾರ ಮಾಡ್ತೀನಿ ರೀ, ಕ್ಯಾಪ್ ತೊಗೊಂಡ್ಬರ್ಬೇಕು ಅಂತೀನಿ. ಕೆಳಗೆ ಲಕ್ಷ್ಯ ಬರೋದಿಲ್ಲ. ಎಸ್ ಹೇಳಪ್ಪ. ನನಗೆ ಇದು ಫೋನ್ ಒಂದು 5 ನಿಮಿಷ ಕೊಟ್ಟು ಹೋಗು, ಆಮೇಲೆ ಇದು ಮಾಡಿ. ಹಾಂ ಓಕೆ ಅಂದ್ರಲ್ಲಿ ಸೊ ಚೇಂಜ್ ಮಾಡಿದ್ರಿಪ್ಪ, ಯಾಕಂದ್ರೆ ಅದು ಭಾಳ ಶಿಕ್ಕಿ ಆಗಾಕತ್ತಿತ್ತು. ಚಾವಿ ಕೂಡ ಚಿನ್ನ ಇಲ್ಲಿದೆ. ಬಾಯ್. ಹಾಂ ಇದಕ್ಕೆ ಎಲ್ಲಿ ಚೈನ್ ಇರಲ್ಲ ಇದಕ್ಕೆ. ನೋಡ್ರಿ ಹೋಗೋಣ, ಬಿಸಿಲು ನೋಡ್ರಿ ಹೆಂಗೈತಿ. ಏನೋ ಬಿಸಿಲು ಬಿಡಾಕೈತಿ. ಆತಪ್ಪ ಅಂದ್ರೆ ಪಾಸಿಬಲ್ ಆದ್ರೆ ಹೋಗಿ ಒಂದು ಕ್ಯಾಪ್ ತೊಗೊಂಡ್ಬರ್ತೀನಿ ರೀ. ನಾನು ಕ್ಯಾಪ್ ಇಲ್ಲ, ಕ್ಯಾಪ್ ಜಂಗ್ ಹಿಡಿದು ನೋಡ್ರಿ ಫುಲ್ ಲೂಸ್ ಹಾಕೊಂಡು ಶರ್ಟ್ ಇಟ್ಟು ಹೊಲಸು ಕಾಣತೈತಿ. ಬಟ್ ಇರಲಿ, ಸ್ವಲ್ಪ ಗಾಯ ಆಡ್ತೈತೆ, ಅದಕ್ಕೆ ಹಾಕ್ಕೊಂಡಿದ್ದೆ. ಇವತ್ತವ್ರಿಗೆ ಸುಟ್ಟಿ ಸಿಕ್ಕಿದೆ ನಮ್ಮ ದೋಸ್ತಿಗೆ. ಒಂದು 3 ದಿವಸ ಕಂಟಿನ್ಯೂ ಸುಟ್ಟಿ ಐತಿ. ಸಂಜೆಗೆ ಮತ್ತೇನು ಪ್ಲ್ಯಾನ್ ಮಾಡಿರ್ತಾರೆ, ಅದಕ್ಕೆ ಈಗ ಭೇಟಿಯಾಗಿ ಮುಗಿಸ್ಕೊತೀವಿ. ಆ್ಯಕ್ಚುಲಿ ಪಿಂಟು ಇವತ್ತು ಚಿಕನ್ ಮಾಡಿಸಿದಾರೆ. ನಿನ್ನ ಕಡೆ ನಿನ್ನ ಕೈಯಾಗಿಂದ ತಿನ್ಬೇಕಂತ ಆಸೆ ಆಗೈತಿ, ಹಂಗಾಗಿ ಚಿಕನ್ ಮಾಡಿಕೊಡು ಅಂತಂದ. ಸೊ ಚಿಕನ್ ಮಾಡಿದೆ. ಹೆಂಗಾಗೈತಿ? ಇವತ್ತು ಬ್ಯಾಳೆ ಪಲ್ಯ ಮಾಡಿದೆ ರೀ, ಆ್ಯಂಡ್ ಚಿಕನ್ ಮಾಡಿದ್ದೆ. ಮಮ್ಮಿ ರೊಟ್ಟಿ ಕಟ್ಕಾಸಿದ್ರೆ ಅಜ್ಜಾರ ಸಲುವಾಗಿ ನಮ್ಮ ಸಲುವಾಗಿ ಅಂತ ಹೇಳಿ. ಇವತ್ತು ಸಂಡೇ ಅಲ್ರಿ, ಅದಕ್ಕೆ ನಮ್ಮ ಮಮ್ಮಿ ಮುಂಜಾನೆ ಕೂತು ರೊಟ್ಟಿ ಬಿಡಕ್ಕೆ ಸ್ಟಾರ್ಟ್ ಮಾಡ ಜಲ್ದಿ ಮುಗ್ಸಾಳ. ಸೊ ಹಾಗಾಗಿ ನಮ್ಮ ಸಲುವಾಗಿ ರೊಟ್ಟಿ ಮೊನ್ನೆ ಅಜ್ಜಿಯರು ರೊಟ್ಟಿ ಮಾಡಿದ್ರಿ, ಅವು ಫುಲ್ ಗಟ್ಟಿಯಾಗಿದ್ದು. ಮಮ್ಮಿ ಹೇಳಿದ್ವಿ ಇಷ್ಟಾಗಿ ಡಬ್ ಬಡ್ದಿರಿ ಅಂತ ಹೇಳಿ. ಅವು ಮತ್ತು ಗಿರ್ನಿ ಒಳಗೆ ಏನಾಗಿತ್ತಂದ್ರಿ, ಸಜ್ಜಿ ಹಾಕ್ಯಾರ ಅನ್ಸುತ್ತೆ. ಏನ್ರಿ ಇದು ಕಲರ್ ಚೇಂಜ್ ಆಗಿತ್ತು ರೀ. ಅದ್ರ ಸಲುವಾಗಿ ಅವ್ರು ರೊಟ್ಟಿ ಸರಿನೇ ಆಗಿದ್ದಿಲ್ಲ, ಭಾಳ ಬಿರುಸಾಗಿಬಿಟ್ಟಿದ್ದು. ಮಮ್ಮಿ ಅದಕ್ಕೆ ನಾ ಮಾಡ್ಕೊಡ್ತೀನಿ ಅಂದಿದ್ಲು. ಸೊ ಅದಕ್ಕೆ ಮಾಡ್ಕೊಂಬಂದಿದ್ದಾಳ್ರಿ ಮಮ್ಮಿ. ಪಿಂಟಾಗ ಈಗ ಮಾಡಿದ ಅಡುಗೆ ಭಾಳ ಇಷ್ಟ ಐತಿ. ಆಕೆ ಮಾಡಿದ ಪಲ್ಯ, ಆಕೆ ಮಾಡಿದ ಚಿಕನ್. ಮಮ್ಮಿಗೆ ನಮ್ಮ ಅಕ್ಕಗೆ ಬೈದ್ವ, ಇದು ಚಲೋ ಮಾಡಲ್ಲ, ನಮ್ಮ ಅಕ್ಕ ಬೈದಾಳ, ಹೋಗಿ ನೀವು ಮಾಡಿಸ್ಕೊಂಡು ಮಾಡಿಸ್ಕೊಂತೀನಿ ಅಂತೇಳಿ ನೀನು ಬೈದು ಕಳಿಸ್ಯಾಳ್ರಿ ಮಮ್ಮಿಗೆ. ಅದಕ್ಕೆ ಹೋಗಿ ಬಂದು ಗ್ರೇವಿ ಗತೆ ಮಾಮ ಅವಾಗ ಡಯಟ್ದಾಗಿದ್ದಾಗ ಹಿಂಗೆ ಮಾಡಿ ಕೊಡ್ತಿದ್ದೆ ರೀ, ಹಂಗೆ ಮಾಡಿಕೊಡು ನನಗಂತಂದ. ಸೊ ಹಾಗಾಗಿ ಹಾಗೆ ಮಾಡಿಕೊಟ್ಟೆ. ನಂಗೆ ಭಾಳ ಏನಿಲ್ರಿ, ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ದಾಗಿಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ, ನಮ್ಮ ಮನೆಯಾಗ ಇದ್ದಿದ್ದು ಮಸಾಲೆನ ಅಂಗಡಿ ಒಳಗೆ ಇದ್ದಿದ್ದು ಮಸಾಲೆ ಹಾಕಿಲ್ಲ ಅಂದರೂ ಟೇಸ್ಟ್ ಬಂದಿತ್ತು. ಓಕೆ, ಇವತ್ತು ಸಂಡೇ ಅಂದ್ರೆ ಸೊ ಫ್ರೀ ಆಗೀವಿ. ಸ್ವಲ್ಪ ಅಡುಗೆ ಗಿಡಿಗೆ ಏನೂ ಇಲ್ಲಾಂದ್ರೂ ಇವತ್ತು ಅಡುಗೆ ಮಾಡೀನಿ ರೀ. ಬ್ಯಾಳೆ ಪಲ್ಯ ಮಾಡೀನಿ, ಅನ್ನ ಒಗ್ಗರಣೆ ಮಾಡೀನಿ. ಹಾಂ, ಇವ್ರು ಇಲ್ಲಿ ಲಾಗ್ ನೋಡತ್ತಾರ ಆ್ಯಂಡ್ ಇಲ್ಲಿ ಅಜ್ಜರು ಊಟ ಮಾಡ್ಲಿಕ್ಕತ್ತಾರ. ಈಗ ನೀಡಾತ್ರೇನ್ರಿ? ಅನ್ನ ಒಗ್ಗರಣೆ ಮಾಡೀನಿ ರೀ. ಆ್ಯಂಡ್ ಇಲ್ಲೈತೆ ನೋಡ್ರಿ ಗ್ರೇವಿ. ಸೊ ನೋಡಿದ್ರಲ್ಲ ಗ್ರೇವಿ ಇದೊಂದು, ಆ್ಯಂಡ್ ಇದು ಬ್ಯಾಳೆ ಪಲ್ಯ, ಇದಿಷ್ಟು ಮಾಡೀನಿ. ಹಾಂ, ಏನು ಹೇಳಿದೆ, ನಾವು ಒಗ್ಗರಣೆನ ಮಾಡೀನಿ. ಚಮಚಿ ತೊಂದ್ಗಾರ ನಿಂದ್ರ ಅಜ್ಜಿಯರು ಅನ್ನ ನೀಡ್ಲಿಕ್ಕೆ ಹೋಗ್ಯಾರ. ಇನ್ನೊಂದು ರೊಟ್ಟಿ ಬೇಕಂದ್ರೆ ತಿನ್ನ ಸಾಕು. ಪಿಂಟು ಹೋಗ್ಯಾನ ಹೊರಗೆ, ಬರ್ತಾನೆ ಹೊಳಿ ಆ ಕಡೆ ಮನೆಗೆ ಹೋಗೋಣ. ಬಂದು ತಾನು ಊಟ ಮಾಡಿ ನಾವು ಚಾಲೆಂಜ್ ಮಾಡ್ಬೇಕು ಅಂದ್ಕೊಂಡಿದ್ರಿ. ಎಲ್ಲೋದ್ರಿ ಮ್ಯಾಗಿನ ಗಪ್ಪಾತ್ಲ. ಓ ಇಲ್ಲೈತೆ ನೋಡ್ರಿ ಮ್ಯಾಗಿ. ಇದು ಮ್ಯಾಗಿ ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿದ್ರಿ, ಇವತ್ತು ಹೋಗಿ ತೊಗೊಂಬಂದಾರ. ಸ್ಪೈಸಿ ಐತಿ. ಅನ್ನೋದು ಸ್ಪೈಸಿ ಐತಿ. ನಮ್ಗೆ ನಾಳೆ ನೋಡೋಕೆ ಸಿಗುತ್ತೆ. ಹಾಂ, ಇವತ್ತು ಯಾಕೋ ಸ್ವಲ್ಪ ಸುಸ್ತು, ಹೊಟ್ಟೆ ನೋವು ಆತೈತಂತ್ರಿ ಏನೋ ಇಲ್ಲಿ ಮ್ಯಾಗಿನ ಸೈಡ್. ಸೊ ಅದಕ್ಕೆ ಇವತ್ತು ಬೇಡ. ಅಯ್ಯೋ ತಿನ್ಬಿಡ ನೀನೇ ಸಾಕು. ಅನ್ನ ನೀಡ್ರಿ ಇಜ್ರಿ. ಇದು ರೈ ಮಸ್ತ್ ಮಾಡ್ತಾರೆ. ಅದು ಮ್ಯಾಜಿಕ್ ಮಸಾಲ, ಮ್ಯಾಗಿ ಮಸಾಲ. ಅದಕ್ಕೆ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತದ. ಹೌದ್ರಿ, ನೀವು ಮೊದಲು ತಗೊಂಬಂದು ನಮ್ಮ ಅಡಿಗೆ ಮನ್ಯಾಗ ಲೈಟ್ ಹಾಕೋದು ಬಕ್ವಾಸ್ ಖಾನ. ಹೌದ್ರಿ, ಇದು ಹೋಗಿ 1 ವರ್ಷ ಆತ್ ನೋಡ್ರಿ. ಇನ್ನೊಂದು ಹಾಕತ್ತ ಎಟ್ರಿ ಒಂದು ವರ್ಷ ಆತ ಅನ್ಸತ್ತದ ಲೈಟ್ ಹೋಗಿ, ಇನ್ನಾದ್ರೂ ಹಾಕಕ್ ತಯಾರಿಲ್ಲ. ಏನ್ ಮಾಡ್ಬೇಕು ನೋಡ್ರಿ. ಯಾವ್ದು? ಹಾಂ ಅಜ್ಜರಿಗೂ ಸಣ್ಣ ರೂಮ್ದಾಗ ಏನೋ ಬಲ್ಬ್ ಬೇಕಂತ. ಸಣ್ಣದ ಬಲ್ಬ್ ಇರ್ತಾವಲ್ಲ,
ಜೀರೋ ಬಲ್ಪ್ ಇರ್ತಾವಲ್ಲಿ ಚಿನ್ನಿ ಅವ್ರು ರಾತ್ರಿ ಹೊಟ್ಟೆ ಹಸ್ದಾಗ ಬಿಸ್ಕಟ್ ತಿಂತಾರತ್ತ ಫುಲ್ ಲೈಟ ಹಚ್ಚಿಬಿಡ್ತಾರತ್ತ ಅಜ್ಜರಿಗೆ ನಿದ್ದೆ ಹೋಗ್ಬಿಡ್ತೈತತ್ತ ಅಜ್ಜರಿಗೆ 2 ಬಿಸ್ಕೆಟ್ ಪ್ಯಾಕೆಟ್ ತಂದಿನಿ. ಹೌದನ ಹೌದು ಒಂದು ಮಾರಿಗೋಲ್ಡು ಗುಡ್ಡೆ ಹೌದ್ರಿ 2 ತರಿಸ್ತೇನೆ ಅಂದ್ರೆ ಅವ್ರ ಸಲುವಾಗಿ ಏನೇನು ತೊಗೊಂಡ್ತಾನೆ ಗೊತ್ತ್ರಿ ಇಲ್ಲಿ ನೋಡ್ರಿ ಒಂದು ಫ್ಯಾಮ್ಲಿ ಪ್ಯಾಕ್ ಇದು ಗುಡ್ಡೆ ಇದೊಂದು ತೊಗೊಂಬರ್ತಾನೆ ಇದು ಗುಡ್ಡೆ ಏನಂತಾರೆ ಇದಕ್ಕೆ ಮಾಮ್ಸ್ ಮ್ಯಾಜಿಕ್ ಅಂತಾರೆ ಇದೇನು ಸೊ ಇದು ಒಂದು ತೊಗೊಂಬರ್ತಾನೆ ಇದು ಒಂದು ಇಲ್ಲ ಮಾರಿಗೋಲ್ಡ್ ಮತ್ತು ಅಜ್ಜಿಯರ ಸಲುವಾಗಿ ಒಂದು ಮ್ಯಾಗಿ ಪ್ಯಾಕೆಟ್ ಯಾಕಂದ್ರೆ ಅವರು ಮಂಗಳವಾರಕ್ಕೊಮ್ಮೆ ಉಪವಾಸ ಇರ್ತಾರಲ್ರಿ ಸೊ ಹಾಗಾಗಿ ಒಂದು ಮ್ಯಾಗಿ ಪ್ಯಾಕೆಟ್ ಅವರಿಗೆ ಮತ್ತು ಇದು ಒಂದು ಏನಂತಾರೆ ಇದು ಮಾರಿಗೋಲ್ಡ್ ಬಿಸ್ಕೆಟ್ ಇದು ರೋಜ್ ಸಬ್ಜಾ ರೀ ಇದು ಸ್ವಲ್ಪ ಈಗ ಬ್ಯಾಸ್ಗೆ ಐತಲ್ರಿ ಸ್ವಲ್ಪ ಏನಾರ ಸ್ವೀಟು ಇದು ಮಾಡ್ಕೊಳ್ಬೇಕು ಶರ್ಬತ್ ಗಿರ್ಬತ್ ಅಂದ್ಕೊಂಡಿನಿ ಸೊ ಅದ್ರ ಸಲುವಾಗಿ ತರಿಸಿದೆ ಅದನ್ನು ಅಷ್ಟೇ ರೀ ಭಾಳ ಕೇರ್ ಐತ್ರಿ ಬಂದ ನೋಡ್ರಿ ಹೀರೋ ನೋಡ್ರಿ ಅವ್ನು ಊಟಕ್ಕೆ ಹಚ್ಕೊಡ್ತೀನಿ ಅಂತ ಕೇಳೋಣಂತ ಹೆಂಗಾಗೈತೆ ಹಾಂ ರೀ ಹೆಂಗಾಗೈತೆ ಪಿಂಟು ಮಸಾಗೈತಿ ಕರೆಗೂ ಅಮೃತ ತಿನ್ನೋದು ಏನು ಅಮೃತ ನೋಡ ಅಮೃತ ಅಮೃತ ಬಾ ಹೆಂಗೆ ಕೊಟ್ಟು ಬಾ ರೊಟ್ಟಿ ಇನ್ನೊಂದು ಬೇಕನೆ ಅದು ಇಲ್ಲ ಮುಗಿದು ಸಾಕು ಫಸ್ಟ್ ಟೈಮ್ ರೀ ನನ್ನ ಲೈಫ್ ಫಸ್ಟ್ ಟೈಮ್ ನಾ ಈಗ ಇಬ್ಬರು ರಿಯಾಕ್ಟ್ ಮಾಡಿದ್ದು ನೋಡಿದೆ ಜಸ್ಟ್ ಬಿಕಾಸ್ ನಾನು ಫ್ರೆಂಡ್ ಜೊತೆ ಇವತ್ತು ಮೂವಿ ಹೋತಿರತ್ತಂದೆ ಫಸ್ಟ್ ಟೈಮ್ ರೀ ಇಬ್ಬರು ರಿಯಾಕ್ಟ್ ಮಾಡೋಕೆ ಯಪ್ಪ ಚಿನಿ ಯಾಕೆ ಇಟ್ಟಾಕೊಮ್ಮೆ ರಿಯಾಕ್ಟ್ ಬತ್ತು ಹಿಂಗೆ ಮಾಡ್ತೀವಿ ಆಯ್ತು ನಿನ್ನ ಜೊತೆ ಹೋಗ್ತೀನಿ ಇಲ್ಲಿ ನಿನ್ನ ಜೊತೆ ಹೋದಂತ ನಾ ಇದು ಏನಂದಿದ್ದೆ ನಾನು ಮೊನ್ನೆ ಏನಂದಿದ್ದೆ ಈ ಪಿಕ್ಚರ್ ಕರ್ಕೊಂಡು ಹೋಗ್ತಿಲ್ಲ ನಿನಗೆ ತಂದಿದ್ದೆ ಮೊನ್ನೆ ಹೇಳಕತ್ತೀನಿ ಏನು ಹೇಳಬೇಕಿಲ್ಲ ಹೊಟ್ಟೆ ಹೇಳಿ ಶಿವ ಚಿನಿ ಬರ್ತೀನಂತ ಹೇಳಿನಿಲ್ಲ ನಿನಗೆ ಬರ್ತೀನಂತ ಹೇಳಿನಿಲ್ಲ ಇಲ್ಲಿ ನಾನು ಬರೀ ಹೇಳಿದೆ ಇವತ್ತು ಪ್ಲ್ಯಾನ್ ಮಾಡ್ರ ಹುಡುಗರು ದೋಸ್ತರು ಹೋಗೋದು ಪ್ಲ್ಯಾನ್ ಐತಿ ಅಂತಂದೆ ಹೋದಿನ ತಂದಿಲ್ಲ ಅಲ್ಲ ನೀ ಅದು ಬಿಡೋದು ಎಲ್ಲ ಓಕೆ ಅದೇನು ಹಾಕಿರಲಿ ನೀ ಯಾಕೆ ಇವತ್ತು ಹಿಂಗೆ ರಿಯಾಕ್ಟ್ ಮಾಡಕತ್ತೇಳು ಇಟ್ಟು ವರ್ಷ ಒಂದು ದಿವ್ಸ ಹಿಂಗೆ ರಿಯಾಕ್ಟ್ ಮಾಡಿರಲಿಲ್ಲ ಕಣ್ಣಾಗ ನೀರು ತೆಗೆದು ಫೋನ್ ಕಟ್ಟಾಕತ್ತಾವ ಯಾಕೆ ನಮ್ಮ ಮನೆ ಹೂವಂದೇನು ಇಲ್ಲ ನಾನು ಹೌದು ಇಟ್ಟಾಕ ಓರ್ ಹಿಂಗೆ ರಿಯಾಕ್ಟ್ ಆಗಿ ಇಷ್ಟು ಓರ್ ಹಿಂಗೆ ಯಾಕೆ ಮಾಡತ್ತಿ ಅಲ್ಲ ಇಷ್ಟಾಕೊಮ್ಮೆ ರಿಯಾಕ್ಷನ್ ಹೇಳಿಂದ ಬರೀ ನೀ ಒಬ್ಬನೇ ಹೋಗು ಇದಕ್ಕೆ ಮುಂಜಿ ಮಾಡ್ಕೊಂಡಿ ಮತ್ತೆ ಇವತ್ತು ಯಾಕೆ ಹಿಂಗೆ ರಿಯಾಕ್ಷನ್ ಅದು ಹೇಳ ಮತ್ತೆ ನೋಡೋಣ ದೋಸ್ತನ ಫೋನ್ ಗಾಡಿ ನೋಡಕೊಂಡ್ರೆ ನಮ್ಗೆ ಪಾಪಿದಲ್ಲ ಹಲೋ ಹಾಂ ಹೇಳು ಅಲ್ಲ ಹೊಡ್ಸ್ಕೊತಿ ಸುಮ್ಮ ಈಗ ಮುಚ್ಕೊಂಡ್ ಕುಂದ್ರ ಹೇಳಿ ಇದನ್ನ ಮಾಡ್ಕೊತ ಕುಂದ್ರ ಅಲ್ಲ ನೀ ರಿಯಾಕ್ಷನ್ ಅಲ್ಲಿ ಚಿನಿ ಅದು ಓಕೆ ಏನೇ ಇರಲಿ ಮದುವೆ ಇಷ್ಟು ವರ್ಷದೊಳಗೆ ಇದು ಯಾಕೆ ಹಿಂಗೆ ರಿಯಾಕ್ಷನಿಂದ ಬರ್ತದೆ ಫಸ್ಟ್ ಟೈಮ್ ನಾನು ಎಷ್ಟು ಸಲ ನಾನು ದೋಸ್ತರ ಜೊತೆ ಹೋಗ್ತೀನಂದ್ರು ಸುಮ್ಮನೆ ಇಷ್ಟ ಹಿಂಗೆ ಮಾಡ್ತಿಲ್ಲ ಆಯ್ತು ಹೋಗತ್ತಿಲ್ಲ ಒಂಥರ ಹಿಂಗೆ ಇಷ್ಟ ಬಟ್ ಇದು ಇವತ್ತು ಎಕ್ಸ್ಟ್ರೀಮ್ ರಿಯಾಕ್ಟ್ ಯಾಕೆ ಹಿಂಗೆ ನಾ ಹೂ ಅಂದಿಲ್ಲ ಮೊನ್ನೆ ನಾ ಬರ್ತೀನಿ ಅಂತ ಹೇಳಿ ಆಯ್ತು ನಿಮಗೆ ಕರ್ಕೊಂಡೋಗ್ತೀನಿ ಹೋಗ್ಬಾ ನನಗೇನು ಬೇಕಾಗಿಲ್ಲ ಹೋಗ್ಬಾ ಇಲ್ಲೇ ನೀನು ಸಿಟ್ಟು ತರ್ಸಕ್ಕೋಬೇಡ ಆಯ್ತು ನಿನಗೆ ನಾನು ನಿನ್ನ ಕೂಡ ನೋಡಮ್ಲೆ ದುರಂದ್ರ ಮೂವಿ ಆಯ್ತು ದುರಂದ್ರ ಮೂವಿ ಕರ್ಕೊಂಡು ತಿಳ್ದಿದ್ದೀರಿ ನೀನೇ ಫ್ರೆಂಡ್ ಜೊತೆ ಪ್ಲಾನ್ ಆಗ್ತದೆ ಹೇಳಕತ್ತೀನಿ ಫುಲ್ ರೊಚ್ಚಿಗೆ ಬಿಟ್ಟವ ಆಡ್ರಿ ಅಯ್ಯೋ ಆಯ್ತು ಹೋಗು ಬಂದಿಲ್ಲ ನಿನ್ನ ಜೊತೆ ಬರ್ತೀನಿ ಅಂದಿಲ್ಲ ನೀ ಬರುದಿಲ್ಲ ಮತ್ತೆ ಏನು ಗೊತ್ತಿಲ್ರಿ ಹಿಂದಿ ತಿಳಿದಿಲ್ಲ ಬಡ್ಸ್ಕೊಂಡ್ಬಿಡ್ತಿ ಕಪ್ಪ ಕೆಲವೊಂದು ಪಕ್ಕ ಹೇಳ್ತೀನಿ ನಾನು ಮೂವಿ ನೋಡಕ್ಕೆ ಜೊತೆ ಹೋದ್ರೆ ಪಾಯ್ಕಿ ನಾನು ಮೂವಿ ನೋಡೋಕೆ ಕೊಡುವುದಿಲ್ಲ ಭಾಷೆ ಕೊಡ್ತಾವ ದೊಡ್ಡ ಅಕ್ಷರ ಅಂದ್ರೆ ದೊಡ್ಡ ಹಿಂಗಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ರೋ ಇಲ್ಲಂತ ನಾಗಡೆಲ್ಲ ಮಿಸ್ ಆಗಿಬಿಟ್ಟಿರ್ತಾವ ಹೋಗ್ಬಿಡು ಇದೆಲ್ಲ ನಾಟಕ ಇದೇನು ಗೊತ್ತೇನ್ರಿ ಈಗ ಇಷ್ಟ ಸಣ್ಣದ ಈಗ ಮಿಸ್ ಮಾಡಿಸುದ್ರಿ ಈ ಬರೀ ಮೂವಿ ಗೊತ್ತಾತ್ಲಿ ನಿಂದ ಇಡ ಗೊತ್ತಾಚ್ಚಿರಿ ನನಗೆ ನಿಂದ ಇಡ ಗೊತ್ತಾತು ಏನು ಮಾಡ್ತಾವ ಗೊತ್ತೇನ್ರಿ ಈಗ ಮೂವಿ ಕ್ಯಾನ್ಸಲ್ ಆಗಿತ್ತಲ್ಲ ಈಗ ಮೂವಿ ಕ್ಯಾನ್ಸಲ್ ಆಗೈತಿ ಈಗ ನಾ ಬರುದಿಲ್ಲ ತಿಂಕ್ ದಿಮಾಕ್ ಮಾಡ್ತಾಗೋದಿಲ್ರಿ ನಾ ರಂಬಿ ಸಿಕ್ಕಿಗಲ್ಲ ದೂರ ದೊಡ್ಡ ಪ್ಲಾನ್ ಈಗ ಬರುದಿಲ್ಲ ಓಕೆ ನಾವೇ ಗೊತ್ತಾಯ್ತು ನಾನು ಫ್ರೆಂಡ್ಸ್ ಓಕೆ ಓಕೆ
ನೀ ಎಲ್ಲಿ ಬರಾಕ್ ಹೋಗ್ಬೇಡ ನನ್ನ ಜೊತೆ ಹಾಂ ಆಯ್ತು ಡನ್ ನೋಡ್ರಿ ಇಟ್ಟಿಟ್ಟು ಕಳಕತ್ತವಳ್ರಿ ಈಕೆ ಇವತ್ತು ಏನು ಹುಚ್ಚಿಡ್ತೀನಿ ನೀನು ಹಗಲಿಂದ ಕಣ್ಣಾಗ ನೀರು ಹಾಕ್ತೀವ ನೀ ತಿನ್ನೂರಣ್ಣೆ ಚಲೋ ಅಲ್ಲ ಹೆಣ್ಮಕ್ಳ ಕಣ್ಣಾಗ ನೀರು ಹಾಕೋದು ಇಟ್ಟು ಸಣ್ಣ ವಿಷಯಕ್ಕೆ ನಮ್ಗೆ ಎಷ್ಟು ಕಷ್ಟ ಬಂದ್ರೆ ಒಂದು ದಿವಸ ಈಗ ಕಣ್ಣಾಗ ನೀರು ಹಾಕಿಲ್ಲ ಯಾದಕ್ಕದು ಸುಮ್ಮನೆ ಹೇಳು ಸ್ವಲ್ಪ ಏನು ದೊಡ್ಡದು ಇದು ಆಗೈತೆ ಅನ್ನೋ ರಮಣಿ ಮಾಡತ್ತಾಳ್ರಿ ಇನ್ನೂ ಹೋಗಿಲ್ಲ ಬಿಟ್ಟಿಲ್ಲ ಹೇಳಾಕತ್ತೀನಿ ಬರೀ ಪ್ಲ್ಯಾನ್ ಮಾಡಿರ್ಲಿ ಅಟ್ಟೆ ತನಾತೀನಿ ಆಗತ್ತಳ ಮಂಗೆ ಅದು ಹೋಗ್ಬೇಕಾದ್ರೆ ಬಿಡಬೇಡ ನಾನು ಬಿಡಂಗಿಲ್ಲ ಹಿಡ್ಕೊಂಡಿದ್ದು ಬಿಡ್ರಿ ಹೋಗ್ತಾರ ಅವರು ಆ ಸೀಟ್ ಖಾಲಿ ಹೋದ್ರೆ ಹೋಗ್ತೈತೆ ಹಾಂ ನೋಡಿ ಆಯ್ತಾ ಈಗ ಫಸ್ಟ್ ಟೈಮ್ ಇವತ್ತು ನಾನು ಇಟ್ಟು ಸಣ್ಣ ವಿಷಯ ಕೊಡೋದು ನೋಡೋದು ಅಂದ್ರೆ ಹಿಂಗೆ ನಾ ಹೋಗ್ತೀನಂದ್ರೆ ಯಾವತ್ತೋ ಮಾಡಿರಲಿಲ್ಲ ಆಯ್ತು ಹೋಗತ್ತಿರಲಿಲ್ಲ ಇವಾಗ ಫಸ್ಟ್ ಟೈಮ್ ಇವತ್ತು ಇಟ್ಟು ರಿಯಾಕ್ಟ್ ಮಾಡಕತ್ತಾಳ ಏನು ಬೇಕಂತ ರಿಯಾಕ್ಟ್ ಮಾಡಕತ್ತಾನ ಪ್ರ್ಯಾಂಕ್ ಹಿಂಗೆ ಮಾಡಕತ್ತಾಳ ಪ್ರ್ಯಾಂಕ್ ಮಾಡತ್ತಾಳ ನಮ್ಮ ಪಪ್ಪ ಹೇಳಿ ಚಂದ ಎಕ್ಸ್ಪ್ಲೇನ್ ಮಾಡಕತ್ತಾರ ಗೊತ್ತಿತ್ತು ಪಪ್ಪ ಕೇಳಿದ್ರೆ ಏನಾಯ್ತಾರ ಏನಂದ್ರೆ ಮಮ್ಮಿ ಏನೋ ಬಾಂದತ್ತ ಹೋಗಂದತ್ತ ಬ್ಯಾಡ ಅಂದತ್ತ ಪಪ್ಪ ಅರ್ಥ ಹಂಗಂದ್ರೆ ಏನು ಅರ್ಥ ಆಗ್ಬೇಕು ನನಗೆ ಶಿವ ಮಮ್ಮಿ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡೋರು ಪಪ್ಪ ನಮ್ಮ ಪಪ್ಪ ಹಂಗಂದ್ರೆ ಏನು ಗೊತ್ತಾಗ್ಬೇಕು ಎಕ್ಸ್ಪ್ಲೇನ್ ಹಂಗೆ ಅದಕ್ಕೆಲ್ಲ ಹೇಳ್ತೀನಿ ಕೇಳಿ ನಿಮಗೆ ಖುಷಿ ಆಗೈತಿ ಮಮ್ಮಿ ಏನಾದ್ರು ಹೇಳ್ತಾನೆ ಅಜ್ಜಾರ ಏನಂದ್ರೆ ಏನಾಗ್ತದ ಕೇಳಿದ್ರೆ ಅಜ್ಜಿ ಏನು ಗೊತ್ತಿಲ್ಲ ಏನೋ ರೀ ಬಾತ್ ಬ್ಯಾತ್ ಹೋಗಂತ ಮಜಂತ ಹಂಗ ಪಪ್ಪ ಹೇಳ್ಬೇಕು ಹಂಗಂದ್ರೆ ಏನಂತ ಹೇಳ್ಬೇಕು ನನಗೆ ಎರಡು ಸಲ ಮಮ್ಮಿ ಬಾಂದತ್ತು ಹೋಗಂದತ್ತು ಬ್ಯಾಟಂದತ್ತು ಹೋಗಂದತ್ತು ಪಪ್ಪ ಹಂಗಂದ್ರೆ ಏನು ಅಂತ ಕೇಳ್ತಾರೆ ಯಪ್ಪ ಶಿವ ಯಪ್ಪ ನೀವು ಹೇಳಿದ್ರೆ ಪದ್ಧತಿ 4 ತಾಸು ಪಿಕ್ಚರ್ 8 ತಾಸು ನೋಡ್ಬಿಡ್ತೀವಿ ಯಾರಿಗೆ ಗೊತ್ತು ಖರೀ ಚೆನ್ನ ಒಯ್ಲಾಗ ಇರ್ತೀನಿ ನಾನು ಹೇಳ್ತೀನಿ ನಿನ್ನ ಜೊತೆ ಎಷ್ಟು ಪಿಕ್ಚರ್ ನೋಡ್ತೀನಿ ನಾನು ಒಂದು ಇಲ್ಲ ಅಯ್ಯೋ ಹಂಗಾದ್ರೆ ಪಕ್ಕ ನಿನ್ನ ಜೊತೆ ಹೋಗೋದು ಈಗ ಇನ್ನು ಕರ್ಕೊಂಡು ಹೋಗೋದು ಯಾರು ಬರಲಿ ಬಿಡಲಿ ಮೊದಲು ಕರ್ಕೊಂಡು ಹೋಗಿ ಓಕೆ ಡನ್ ನೀನು ಕರ್ಕೊಂಡು ಹೋಗ್ತಾನಂತೆ ಬಿಸಿಲು ನೋಡ್ರಪ್ಪ ಅವನು ಯಾವ ಪ್ರೀತಿ ಇಂಥ ಬಿಸಿಲಾಗ ನಾ ಹೊಂಟೀನಿ ಕಾರ್ ಗಾಡಿ ನೋಡಕ್ಕೆ ಹೊಂಟೀನಿ ಆ್ಯಕ್ಚುಲಿ ನಮ್ಮ ದೋಸ್ತ ಕಾರ್ ತೊಗೊಳಕತ್ತಾನ ಸೆಕೆಂಡ್ ಹ್ಯಾಂಡ್ ನೋಡಕ್ಕೆ ಹೊಂಟೀನಿ ಅವನೇನ್ರಿ ಅವನಿಗೂ ಕಾರ್ ಬರೋದಿಲ್ಲ ಸೊ ಮೊದಲು ಸೆಕೆಂಡ್ ಹ್ಯಾಂಡ್ ತೊಗೊಂಬೋದು ಕಲಿಯೋನು ಕಲ್ತ ನಂತರ ಹೊಸ ತೊಗೋಬೇಕಂತ ವಿಚಾರ ಮಾಡತ್ತಾನ ನನಗೂ ಕರೆಕ್ಟ್ ಅನ್ನಿಸ್ತಾ ಹಂಗೆ ನಾನು ಸುಮ್ಮನೆ ನೋಡ್ಬೇಕಂತ ಅನ್ಕೊಳಕತ್ತೀನಿ ನೋಡೋಣ್ರಿ ಏನ್ರಿ ಚಲೋ ಡೀಲ್ ಸಿಕ್ತಪ್ಪ ಅಂತಂದ್ರೆ ವಿಚಾರ ಮಾಡಾಕತ್ತೀನಿ ಪಕ್ಕ ಇಲ್ಲ ಒಮ್ಮೆ ಅನ್ಸುತ್ತೆ ನೀಡಿಲ್ಲ ಅಂತ ಅನ್ಸುತ್ತೆ ಒಮ್ಮೆ ಅನ್ಸುತ್ತೆ ಇಲ್ಲ ಸುಮ್ಮನೆ ತೊಗೊಂಡ್ಬಿಡೋಣ ಮುಂದೆ ಯೂಸ್ ಆಗುತ್ತೆ ಅಂತ ಅನ್ಸಾತೈತಿ ಸೊ ವಿಚಾರ ಮಾಡತ್ತೀನಿ ನೋಡೋಣ ಹೋಗಿ ಸೊ ಏನು ಚಲೋ ಡೀಲ್ ಇದ್ದು ಚಲೋ ಕಾರ್ ಸಿಕ್ತಪ್ಪ ಅಂತಂದ್ರೆ ಸೊ ನೋಡೋಣ ಅಂತ ನನಗೂ ಬರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಸೊ ನಾನು ಫಸ್ಟಿಗೆ ತೊಗೊಂಡು ನಾನು ಕಲಿಬೇಕು ಸೊ ಸುಮ್ಮನೆ ಹೊಸದು ತೊಗೊಂಡು ಎಲ್ಲರೂ ಗುದ್ದಾಡೋ ಬದಲಿ ಸುಮ್ಮನೆ ಸೆಕೆಂಡ್ ಹ್ಯಾಂಡ್ ತೊಗೊಂಡು ಒಂದು ಸ್ವಲ್ಪ ಒಂದು ವರ್ಷ ಮಟ್ಟ ಒಂದು 6 ತಿಂಗಳು ಅಟ್ಲೀಸ್ಟ್ ಪರ್ಫೆಕ್ಟ್ ಆಗೋ ಮಟ್ಟ ತೊಗೋಬೇಕಂತ ಐತಿ ನೋಡೋಣ್ರಿ ಏನಾಗತ್ತೆ ಇನ್ನೆಲ್ಲ ಗೊತ್ತಿಲ್ಲ ಸೊ ಲೆಟ್ಸಿ ನಮ್ಮ ದೋಸ್ತು ಬರಾಕತ್ತಾನ ಬಂದ ನಂತರ ಹೋಗೋಣತ್ತೆ ಇಲ್ಲೇ ಎಲ್ಲೋ ಐತಂತ ನೋಡಿ ಬರೋಣ ನೋಡ್ರಿ ಬಿಸಿಲು ನೋಡ್ರಿ ಯಾವ ಐತಿ ಬಟ್ ಏನೋ ಹೇಳ್ರಿ ಇದು ರೋಡ್ ಮಾತ್ರ ಜಬರ್ದಸ್ತ್ ಮಾಡಿಬಿಟ್ರ ಮನ್ನಗಂಡ ಐತಿ ರೋಡ್ ಮಾತ್ರ ಭಾರಿ ಮಾಡ್ಯಾರ ಈ ರೋಡ್ ಬಂದೇವ್ರಿ ಇಲ್ಲಿ ಶೋರೂಮ್ಗೆ ನೋಡೋಣತ್ತೆ ಇಂಥ ಡೀಲ್ ಸಿಗ್ತಾವೆ ಅಂಥವಿಲ್ಲ ಅಂತೇಳಿ ಇಲ್ಲೇ ಸಿಗ್ತಾವೆ ನನಗೆ ಗೊತ್ತಿರಲಿಲ್ಲ ಇಲ್ಲೇ ಸೆಕೆಂಡ್ ಹ್ಯಾಂಡ್ ಮಾತ್ರ ಅಂತ ನೋಡೋಂತ ಬರ್ರಿ ಇದು ನೋಡ್ರಿ CR ನೋಡ್ರಿ ಏನು ಮಸ್ತ್ ಐತಿ ಅವನವನ ಇದು ನನ್ನ ಫೇವ್ರೇಟ್ ರೀ ಪಕ್ಕ ಅಂದ್ರೆ ಇದು ತೊಗೋಬೇಕಂತ ಭಾಳ ಐತಿ ಬಟ್ ಜಬರ್ದಸ್ತ್ ಐತಿ ನೋಡ್ರಿ ಅದು ಮಸ್ತ್ ಐತಲ್ಲ ಲುಕ್ ನೋಡ್ರಿ ಹೆಂಗೆ ಬಿಟ್ರೆ ಯಾವ ಪುರಿ ದೊಡ್ಡದು ಅನ್ಸುತ್ತೆ ಇದು ಗಾಡಿ ಭಾಳ ದೊಡ್ಡದೈತ್ರಪ್ಪ ಹಿಂಗೆ ಮುಂದೆ ಕೂತು ನೋಡೋಕೆ ಭಾರಿ ದೊಡ್ಡದು ಅನಿಸುತ್ತೆ ಫೋಟೋ ಒಳಗೆ ವಿಡಿಯೋದಾಗ ಅಷ್ಟೇ ಅನ್ಸೋದಿಲ್ಲ ಇದು ಬಟ್ ಮುಂದಿಂದ ನೋಡೋಕೆ ಭಾಳ ದೊಡ್ಡದೈತ್ರಿ ಅದು ಅನೌತ್ ಮಾಡ್ಯಾನ ಬಿಡ್ರಿ ಗಾಡಿ ಜಬರ್ದಸ್ತ್ ಬಿಟ್ಟಾನ ಮಸ್ತ್ ಐತಿ ಗಾಡಿ ಮಾತ್ರ ಜಬರ್ದಸ್ತ್ ಐತಿ ಗಾಡಿ ನೋಡತ್ತಾರೆ ಇಲ್ಲಿ ಒಂದೇ ಗಾಡಿ ಐತಿ ಆ್ಯಕ್ಚುಲಿ ನಾನು ನೋಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಯಾವ ಗಾಡಿ ಇಲ್ಲ ಇಲ್ಲೊಂದು 2-3 ಗಾಡಿ ಅದಾವ ಇಲ್ಲ ಅಂತಲ್ಲ ಬಟ್ ಯಾಕೋ ಇಷ್ಟ ಆಗಲ್ಲ ಇವ ನನಗೆ ಏನೋ ಹೇಳ್ರಿ ನೀವು CR ನೋಡ್ರಿ ಏನು ಮಸ್ತ್ ಐತಿ ನನ್ನ ಗಾಡಿ ಇದು ನೋಡ್ರಿ ಹ್ಯಾರಿಯರ್ ನೋಡ್ರಿ ಅದು ಅನಾಹುತ ಐತಿ ಅದು